ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ಲಿಸ್ಟುರ ನುಡಿಯ ನೇರ ಸಮರ. ಇದು ಬದಲಾವಣೆಯ ಧ್ವನಿ. ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ನಿಷ್ಠುರ ನುಡಿಯ ನೇರ ಸಮರ. ಇಂದು ಸಿಂಧನೂರು ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಿಂಧನೂರು ತಾಲೂಕಾ ಕ್ರೈಸ್ತ ಸಂಘ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದಯ ರೋಗ, ಕ್ಯಾನ್ಸರ್, ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ಉಳ್ಳಂತ ರೋಗಿಗಳಿಗೆ ಉಚಿತವಾಗಿ ತಪಾಸಣೆ ಮಾಡಲಾಯಿತು. ವೈದ್ಯರ ಸಲಹೆ ಮೇರೆಗೆ ECG, 2D, ಎಕೋ ಸ್ಕ್ಯಾನಿಂಗ್ ಉಚಿತವಾಗಿ ನೀಡಲಾಯಿತು. ಶಸ್ತ್ರಚಿಕಿತ್ಸೆ ಅನಿವಾರ್ಯ ಇರುವಂತಹ ರೋಗಿಗಳಿಗೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡಲಾಯಿತು. ಮೇರೆಗೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಮತ್ತು ಸಿಂಧನೂರು ತಾಲೂಕಿನ ಎಲ್ಲ ಬಡ ಜನತೆಗೆ, ಸಮುದಾಯಕ್ಕೆ, ಅನೇಕರಿಗೆ ಉಪಯೋಗಕರವಾದಂಥ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕೆನ್ನುವಂಥ ತೀರ್ಮಾನ ನಮ್ಮ ಕಮಿಟಿಯ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ತೀರ್ಮಾನದ ಮೇರೆಗೆ ಇವತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆ ನಡೀತಾ ಇದೆ. ಅದು ಮಾತ್ರವಲ್ಲದೆ ಮೆಡಿಕಲ್ ಕ್ಯಾಂಪ್ನಲ್ಲಿ ಹೃದಯ ತಜ್ಞರು ಮತ್ತು ನರರೋಗ ತಜ್ಞರು, ಮೂತ್ರಪಿಂಡ ತಜ್ಞರು, ಕ್ಯಾನ್ಸರ್ ವ್ಯಾಧಿಗಳಿಗೆ ಮತ್ತು ಜನರಲ್ ಡಿಸೀಸ್ ಯಾವುದೇ ಇರಲಿ, ಯಾವುದೇ ರೋಗಿಗಳಿರಲಿ, ಎಲ್ಲ ಥರದ ಡಾಕ್ಟ್ರುಗಳನ್ನು ನಮ್ಮ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರವರ ಸಹಕಾರದ ಮೇರೆಗೆ ಈ ಒಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇವೆ. ಅದನ್ನು ಸಿಂಧನೂರು ತಾಲೂಕಿನ ಎಲ್ಲ ಜನತೆ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಎಲ್ಲರೂ ಸಹಿತ ಫ್ರೀ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೇವೆ. ಇದನ್ನೆಲ್ಲ ಯಾರಿಗೂ ಸಹಿತ ಒಂದು ನಯ ಪೈಸೆ ಸಹಿತ ನಾವು ಇಸ್ಕೊಳ್ಳದೆ ಎಲ್ಲ ಫ್ರೀಯಾಗಿ ಮೆಡಿಸಿನ್ ಸಮೇತವಾಗಿ ECG, ಎಕೋ ಮತ್ತು MRI ಸ್ಕ್ಯಾನಿಂಗು ಅನೇಕ ಹೆಚ್ಚಿನ ಟ್ರೀಟ್ಮೆಂಟಿಗೆ ಸಪ್ತಗಿರಿಯವರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕ್ರೈಸ್ತ ಸೇವಾ ಸಂಘ ಇದು ಮೊಟ್ಟ ಮೊದಲನೇ ಸಾರಿ ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹಿತ ಇದರಲ್ಲಿ ಭಾಗಿಯಾಗಿರುವಂಥದ್ದು ನನಗೆ ಸಂತೋಷ. ಇದನ್ನು ಅದ್ದೂರಿಯಾಗಿ ತಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಸಿಂಧನೂರು ಮಹಾಜನತೆ ಯಾವತ್ತಿಗೂ ನಮ್ಮ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ನಾನು ವಂದನೆ ಹೇಳ್ತಾ ಇದ್ದೀನಿ. ಬಂದವರಿಗೆ ಎಲ್ಲ ಭಕ್ತ ನಗರದ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಸಂಘದ ಸಭಾಂಗಣದಲ್ಲಿ ವಕೀಲರ ದಿನಾಚರಣೆ ನಿಮಿತ್ತ ಚೆಸ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಹಲವಾರು ವಕೀಲರು ಸ್ಪರ್ಧಿಸಿದರು. ಈ ಸ್ಪರ್ಧೆಯಲ್ಲಿ ತಿಮ್ಮನಗೌಡ ಕೆಲ್ಲೂರು ವಕೀಲರು ಪ್ರಥಮ ಸ್ಥಾನ ಪಡೆದು ವಿಜೇತರಾದರು ಹಾಗೂ ನಾಗರಾಜ್ M ವಕೀಲರು ದ್ವಿತೀಯ ಸ್ಥಾನ ಪಡೆದುಕೊಂಡರು. ಈ ಪಂದ್ಯಾವಳಿಯ ವಿಜೇತರ ಘೋಷಣೆಯನ್ನು ಶಿವಕುಮಾರ್ ಬೈಲ್ದೊರೆ ವಕೀಲರು ಘೋಷಿಸಿದರು.
ತಿಮ್ಮನಗೌಡ ಕೆಲ್ಲೂರ್, ರನ್ನರ್ ಅಪ್ ನಾಗರಾಜ್ ಎಂ. ಇಂದು ನಗರದ ಟೌನ್ ಹಾಲ್ನಲ್ಲಿ ಸಂಜೆ 6:30ಕ್ಕೆ ರಂಗ ಕನಸು ರಂಗ ಕೇಂದ್ರ ಮಂಡಲ್ಗೇರವರ ವತಿಯಿಂದ ತಿಂಡಿಗೆ ಬಂದ ತುಂಡೆರಾಯ ನಾಟಕ ಪ್ರದರ್ಶನಗೊಂಡಿತು. ನುರಿತ ಅದ್ಭುತ ಕಲಾವಿದರಿಂದ ನಟಿಸಿದ ನಾಟಕ ನೋಡುಗರ ಕಣ್ಣು ಕಟ್ಟುವಂತಿತ್ತು. ನಾಟಕದ ಕಥಾಹಂದರ, ಇದು ನಾಟಕವಲ್ಲ, ವ್ಯವಸ್ಥೆಯ ವಿರುದ್ಧ ಇದೊಂದು ವಿನೂತನ ಹೋರಾಟದಂತಿತ್ತು. ನೋಡಿ, ಇಟ್ಟು ತನ್ನ ಏನು ಆಗಿಲ್ಲ ಅಂತಿದ್ರಲ್ಲ, ಈಗ ಊರ ಕಡೆಗೆ ಬೆಂಕಿ ಕಿರಕತ್ತದೆ ನೋಡಿ. ಈಗಲಾದ್ರೂ ವಿಚಾರ ಮಾಡಿ, ಇಟ್ಟಾದ ಮೇಲೆ ಗುರುಗಳಾಗಿ ಇರ್ತೀವೇನು? ನಾವೆಲ್ಲ ಒಂದಾಗಲೇಬೇಕು. ರಕ್ಷಣೆ ಈ ಊರಾಗ ನಿಮ್ಗ ಬೀಳ್ಬೋದು. ನೀವೇನು ನೌಕರ ಬಂದು ಕೂತೀರಲ್ರಿ? ಏನ್ರಿ ಹೋರಿ ಸರಿ ಮಾಡಿ ಹೋಗಿ ಏನೆಲ್ಲ ನಾನು ಒಂದು ಕರೆ ಕೊಡ್ತೀನಿ ನಾನು ಅಂತ ಹೇಳಿ ಈ ಭಯ ಅವರೊಬ್ಬದ ಅದ್ರ ವಿಚಾರನೇ ಇದು ಬಹಳ ಸೀರಿಯಸ್ ಅದ ನೆನಪಿಲ್ಲದೆ ಪೆಟ್ರೋಲ್ ಎಲ್ಲಿರ್ತದೆ ನಾಳೆ ಕಳಿಸಿದ್ದೀಗ ಪೆಟ್ರೋಲ್ ಯಾರು ಡಾಕ್ಟರ್ ಚೆಕ್ ಮಾಡ್ರಿ. ಅಲ್ಲ ಯಾರು ಡಾಕ್ಟರ್ ನೋಡ್ರಿ. ಸ್ವಾಮಿ ನೀವು ಬೇರೆ ಡಾಕ್ಟರ್ ಚೆಕ್ ಮಾಡಿ ಕೊಡಿಸ್ಬೇಕು. ಕೋರಿಕೆ ತಳ್ಳಿ ಹಾಕಲಾಗಿದೆ. ಮಿಸ್ಟರ್ ಗಿರಿ ಅವರು ಹುಲಿಗೆಪ್ಪ ಅವ್ರ ಅಂಗಡಿಗೆ ಹತ್ತಿದ ಬೆಂಕಿಯಿಂದ 22 ಮನೆ ಸುಟ್ಟು ಬೂದಿಯೋ ಗೊತ್ತಾಯ್ತು ನಿಮ್ಗ? ಇರ್ಲಿ, ಬೆಂಕಿ ಹತ್ತದಾಗ ನೀವ್ ಯಾಕಲ್ಲಿದ್ರಿ? ಗಂಟು ಪೂರ್ತಿ ತಿಂದಿದ್ನಲ್ಲ, ಜೀರ್ನಾಗ್ಲಿ ಅಂತ ವಾಕಿಂಗ್ ಮಾಡ್ತಿದ್ದೆ. ವೀರಪ್ಪ ಅವರು ಯಾವತ್ತೂ ಈ ಊರಿಗೆ ಬಂದವರಲ್ಲ, ಫಾರ್ ದ ಫಸ್ಟ್ ಟೈಮ್ ಮಂಡ್ಯರ ಕೆತ್ತೊಂಡ್ಕೊಂಡು ಈ ಊರಿಗೆ ಬಂದ್ರೆ ಗೊತ್ತೈತಿ ನಿಮ್ಗ? ಯಾವಾಗ ಎಲ್ಲೇ ನಿಮ್ ಕಾಲ ಬಗ್ಗೆ ಹೌದಾ? ಹೌದಾ? ನೋಟಿಸ್ ಮಾಡಿ ಬೆಂಕಿ ಹತ್ತೋಕ್ಕಿಂತ 4 ತಾಸು ಮೊದಲ ನಿಮ್ಮ ಕಾರು ಕಂಟೆಪ್ ಸೊಕ್ಕರು ಹೋಟೆಲ್ ಮುಂದೆ ನಿಂತಿತ್ತು, ಹೌದಾ? ನಿಂತಿತ್ತ? ವೀರಪ್ಪ ಅವ್ರನ್ನ ಪ್ರಜ್ಞಾರಹಿತ ಸ್ಥಿತಿಯಲ್ಲಿ ಎತ್ಕೊಂಡು ಬಂದು ಎಳ್ಕೊಂಡು ಬಂದ್ರೆ ನಿಮ್ ಕಾರ್ಯ ಅಲ್ವಾ? ನನಗೇನ್ ಗೊತ್ತ, ನಾವತ್ತು ಸಿದ್ಧಾರೂಢ ಮಟ್ಟಾಗಿದ್ದ ಇದ್ರ ಬಗ್ಗೆ ಸಂಶಯ ಕಡೆಯಾಗಿರೋ 56 ಮಂದಿ ಭೇಟಿಯಾಗಿ ಮತ್ತೆ ನೀವು ಅವಾಗಲೇ ಕಣ್ಸು ಕೊಡ್ತಿ ತಿಂದಿದ್ದು ಜೀರ್ಣಾಗ್ಲಿ ಅಂತೇಳಿ ಬಜಾರ್ದ ವಾಕಿಂಗ್ ಮಾಡ್ತಿದ್ದೆ ಅಂತ ಹೇಳಿದ್ರಿ. ಮಠದಾಗ ಉಂಡು ಬಜಾರ್ದಾಗ ಜೀರಿಸ್ಕೊಂಡ್ರೆ ನಿಮ್ದೇನು ತಕ್ಕಾರುತ್ತೆ ಇವರಾಗ? ಏನಿಲ್ಲ, ಜೀರ್ಣಿಸ್ಕೋಬಹುದು. ಮಿಸ್ಟರ್ ಹುಲಿಗೆಪ್ಪ ಅವರೇ, ಈ ವೀರಪ್ಪನ ಜೊತೆ ಮೊದಲು ಯಾವತ್ತಾರ ಜಗಳ ಆಡಿರೋಣ? ಇಲ್ಲಿ ಮತ್ತೆ ಈ ವೀರಪ್ಪನ ಎಲ್ಲರೂ ನೋಡಿರೋಣ? ಇಲ್ಲಿ ಮತ್ತೆ ಆ ಗಿರಿನೆಲ್ಲರೂ ನೋಡಿರಿ? ನೋಡಿದ್ರಿ. ಎಲ್ಲಿ? ಅವತ್ತ ಬೆಂಕಿ ಹಾಕಿದ್ದಿನ ಕೈಬರ ಸಂಘದ ಆಫೀಸ್ನಾಗ ಇದ್ದೀವ. ಬೆಂಕಿ ಅದಕ್ಕಿಂತ ಮೊದಲಂದ್ರಿ? ಸ್ವಲ್ಪ ಮೊದಲು 4 ಜನ ರೌಡಿಗಳನ್ನು ಕರ್ಕೊಂಡು ಪೆಟ್ರೋಲ್ ಕ್ಯಾನ್ ಹಿಡ್ಕೊಂಡು ಹಂಗ ಮಾಡ್ರಿ.
ಗೊತ್ತಾದ್ರೆ ನಾ ಬದುಕುವುದಿಲ್ಲ ಅಂತ ಜನ ಮಾತಾಡಿಕೊಳ್ಳ. ಆದ್ರೆ ನನಗೆಲ್ಲ ಹುಲಿಯಪ್ಪನ ಅಂಗಡಿಗೆ ಯಾರು ಬೆಂಕಿ ಹಚ್ಚಿದ್ರು ಅನ್ನೋದು ಗೊತ್ತದ. ವೀರಪ್ಪನಿಗೆ ಅಮರಗೋಲ್ ಇಂಜೆಕ್ಷನ್ ಕೊಟ್ಟವ್ರು ಯಾರನ್ನೋದು ಗೊತ್ತು. ಜೇಬಲ್ಲಿ ದುಬೈ ಟಿಕೆಟ್ ಸೆಟ್ಟಿ ಸತ್ತು ಬಿದ್ದಾಗ ಸೋಮ ಅಲ್ಲೇ ಇದ್ದು ನಾನು ನಂಬಿಕೆ ಕಂಟೆಪ್ಟ ನನ್ನ ಎಲ್ಲಾ ಗುಟ್ಟುಗಳನ್ನು ಬಲ್ಲ ಬಸವನನ್ನು ಮುನ್ಸಿಪಾಲಿಟಿ ಹೊರಡೆ ಕೊಂದ ಒಂದು ಗಿಳಿಯನ್ನು ಗೊತ್ತದ. ಹುಲಿಯಪ್ಪನ ಅಡ್ಡಾಟ ಹೊಡೆದು ಇವರಿಗೆ ಹಂಗೆ ಅನ್ನೋದು ಗೊತ್ತು. ಊರಲ್ಲಿ ನಡೆದ ಇನ್ನೂ ಎಷ್ಟೋ ಕೊಲೆಗಳು ಗೋಪಾಲದಿಂದಲೇ ಆದದನ್ನು ಗೊತ್ತು. ನನಗೆ ಆ ಧರ್ಮದ ಬಗ್ಗೆ ಎಲ್ಲ ಗೊತ್ತು. ನನಗೆ ಇವೆಲ್ಲ ಗೊತ್ತದ ಅನ್ನೋದು ಧರ್ಮನಿಗೆ ಗೊತ್ತು. ಇವೆಲ್ಲವನ್ನು ತಮ್ಮ ವಿಧೇಯ ಕಟ್ಯಪ್ ಚೌಕರ ತಿಳಿದಿದ್ದರು. ಅತಿ ಆಸೆಯಿಂದ ಇವೆಲ್ಲವನ್ನೂ ಸಹಿಸಿಕೊಂಡಿದ್ದರು. ನಿಮ್ಮೆಲ್ಲರ ನಂಬಿಕೆಯನ್ನು ಕಳೆದುಕೊಳ್ಳುವ ಭಯದಿಂದ ಸುಮ್ಮನೆ ಕ್ಷಮಿಸಿ. ಒಂದು ಒಪ್ಪಂದ ಮಾಡ್ಕೋಬೇಕಂತದೀವಿ. ಆದ್ರ ಬೋರ್ಡ್ ಆಫ್ ಮೆಂಬರ್ಸ್ ಅಲ್ಲಿ ನೀವು ವಿರೋಧ ಬಗ್ಗೆ ಅವ್ರಿಗೆ ತಕರಾರು ಐತಿ. ನಾವು ಸಂಘದವ್ರು ಸಿಕ್ಕಾಪಟ್ಟೆ ವಾದ ವಿವಾದಗಳನ್ನ ಮಾಡಿ ಅವ್ರ ವಿರೋಧನ ಕಡಿಮೆ ಮಾಡಿವಿ. ಅದಕ್ಕೆ ಮಿಸಸ್ ಮನೋಜ್ ಇಲ್ಲಿಗೆ ಬಂದಿದ್ದು ನಮ್ಮ ಭಿನ್ನಾಭಿಪ್ರಾಯನ ಕಮ್ಮಿ ಮಾಡೋದು. ಮತ್ತ ನನ್ನ ಗಂಡ ಪತ್ರಿಕೆದಾಗ ಬರೆಯಾಕತ್ತಿದ್ದು ನಿಮ್ ವಿರುದ್ಧ ಅಲ್ಲ ಅಂತ ತಿಳಿಸ. ನೋಡ್ರಿ ಧರ್ಮವ್ರ ಇದು ಹೇಳ್ಬಿಡ್ತೀನಿ. ಶೆಟ್ಟಿ ಆತ್ಮಹತ್ಯೆ ಧಾರವಾಡದ ಒಳ್ಳೆ ಪರಿಣಾಮ ಬೀರಿನ. ಅವ ಏನೇ ಆಗಿದ್ರು ಒಂದು ಗೋಡೋನಿನ ಮಾಲೀಕ ಆಗಿದ್ದ ಮತ್ತು ಈ ಊರಿನ ಪ್ರಮುಖ ನಾಗರಿಕ ಆಗಿದ್ದ. ಯಾರೋ ಕಾಂಜಿ ಪಿಂಜಿ ಆಗಿದ್ರೆ ಯಾರು ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅಷ್ಟಲ್ದ ನಮ್ಮ ಸಂಘದಾರಿ ಮೇಲೆ ಗುಂಡಿನ ದಾಳಿ ಮಾಡ್ಯಾರಂತ. ಈ ಎರಡೂ ಕೆಲಸ ಮಾಡಿದವ್ರು ನಿಮ್ ಕಡೆಯವರೇ ಅಂತ. ನಿಮ್ಮೂರ್ ತರಕಾರಿ ರಕ್ತದ ಅಗತ್ಯ ತೆಗ್ದಾರ ಅಂತ ಹೇಳಿ ಧಾರವಾಡಿ ಸಂಕೂಸಿಗೂ ಬರ್ತದ. ನಿಮಗಲ್ರಿ ನಿಮ್ ಬಗ್ಗೆ ಜಗದೀಶ್ ಎಲ್ಲ ಹೇಳ. ಅದೇ ನಿಮ್ ಬಂಟ ಸೋಮ ಇದನ್ನಲ್ಲ ನನ್ನ ಹತ್ರ ಹಿಂಗೆಲ್ಲ ಮಾತಾಡ್ತಾ ಕಿತ್ಕೋಬೋದು ಅನ್ಕೊಂಡಿರಿ. ಏನಂದ್ರೆ ಜಾಸ್ತಿ ನಾನು ಸೋಮ ನನ್ನ ಕಾಸ ದೋಸ್ತ. ಯಾರ ಜೊತೆ ಗೆಳತನ ಬೆಳೆಸ್ಬೇಕು, ಯಾರ ಜೊತೆ ಬಿಡ್ಬೇಕಂತ ನೀವ್ ಹೇಳ್ಕೊಡ್ಬೇಕಾಗಿಲ್ಲ. ಸಾಕು ಸಾಕು ನಡ್ರಿ. ಇಂಥ ಸಾವಿರಾರು ಸೋಮ್ಗಳನ್ನ ನನ್ನ ಗಂಡ ಮನೋಜ್ ಮನ್ನುಗಿಸ್ತಾರೆ. ಹೌದೌದು, ನಮ್ಮ ಸಂಘನೂ ಅವ್ರ ಬೆನ್ನಿಗೆ ನಿಂತೈತಿ. ಗೆಳತನ ಮತ್ತು ವ್ಯವಹಾರ ಎರಡೂ ಬೇರೆ ಬೇರೆ. ಒಂದು ಒಪ್ಪಂದ ಮಾಡ್ಕೋಬೇಕಂತದೀವಿ. ಆದ್ರ ಬೋರ್ಡ್ ಆಫ್ ಮೆಂಬರ್ಸ್ ಅಲ್ಲಿ ನೀವು ವಿರೋಧ ಬಗ್ಗೆ ಅವ್ರಿಗೆ ತಕರಾರು ಐತಿ. ನಾವು ಸಂಘದವ್ರು ಸಿಕ್ಕಾಪಟ್ಟೆ ವಾದ ವಿವಾದಗಳನ್ನ ಮಾಡಿ ಅವ್ರ ವಿರೋಧನ ಕಡಿಮೆ ಮಾಡಿವಿ. ಅದಕ್ಕೆ ಮಿಸಸ್ ಮನೋಜ್ ಇಲ್ಲಿಗೆ ಬಂದಿದ್ದು ನಮ್ಮ ಭಿನ್ನಾಭಿಪ್ರಾಯನ ಕಮ್ಮಿ ಮಾಡೋದು. ಮತ್ತ ನನ್ನ ಗಂಡ ಪತ್ರಿಕೆದಾಗ ಬರೆಯಾಕತ್ತಿದ್ದು ನಿಮ್ ವಿರುದ್ಧ ಅಲ್ಲ ಅಂತ ತಿಳಿಸ. ನೋಡ್ರಿ ಧರ್ಮವ್ರ ಇದು ಹೇಳ್ಬಿಡ್ತೀನಿ. ಶೆಟ್ಟಿ ಆತ್ಮಹತ್ಯೆ ಧಾರವಾಡದ ಒಳ್ಳೆ ಪರಿಣಾಮ ಬೀರಿನ. ಅವ ಏನೇ ಆಗಿದ್ರು ಒಂದು ಗೋಡೋನಿನ ಮಾಲೀಕ ಆಗಿದ್ದ ಮತ್ತು ಈ ಊರಿನ ಪ್ರಮುಖ ನಾಗರಿಕ ಆಗಿದ್ದ. ಯಾರೋ ಕಾಂಜಿ ಪಿಂಜಿ ಆಗಿದ್ರೆ ಯಾರು ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅಷ್ಟಲ್ದ ನಮ್ಮ ಸಂಘದಾರಿ ಮೇಲೆ ಗುಂಡಿನ ದಾಳಿ ಮಾಡ್ಯಾರಂತ. ಈ ಎರಡೂ ಕೆಲಸ ಮಾಡಿದವ್ರು ನಿಮ್ ಕಡೆಯವರೇ ಅಂತ. ನಿಮ್ಮೂರ್ ತರಕಾರಿ ರಕ್ತದ ಅಗತ್ಯ ತೆಗ್ದಾರ ಅಂತ ಹೇಳಿ ಧಾರವಾಡಿ ಸಂಕೂಸಿಗೂ ಬರ್ತದ. ಅವಮಾನ ಮಾಡಕ್ಕೆ ಬಂದಿರಿ ನೀವು. ನಿಮಗಲ್ರಿ ನಿಮ್ ಬಗ್ಗೆ ಜಗದೀಶ್ ಎಲ್ಲ ಹೇಳ. ಅದೇ ನಿಮ್ ಬಂಟ ಸೋಮ ಇದನ್ನಲ್ಲ ಸೋಮ ನನ್ನ ಹತ್ರ ಹಿಂಗೆಲ್ಲ ಮಾತಾಡ್ತಾ ಕಿತ್ಕೋಬೋದು ಅನ್ಕೊಂಡಿರಿ. ಏನಂದ್ರೆ ಜಾಸ್ತಿ ನಾನು ಸೋಮ ನನ್ನ ಕಾಸ ದೋಸ್ತ. ಯಾರ ಜೊತೆ ಗೆಳತನ ಬೆಳೆಸ್ಬೇಕು, ಯಾರ ಜೊತೆ ಬಿಡ್ಬೇಕಂತ ನೀವ್ ಹೇಳ್ಕೊಡ್ಬೇಕಾಗಿಲ್ಲ. ಸಾಕು ಸಾಕು ನಡ್ರಿ. ಇಂಥ ಸಾವಿರಾರು ಸೋಮ್ಗಳನ್ನ ನನ್ನ ಗಂಡ ಮನೋಜ್ ಮನ್ನುಗಿಸ್ತಾರೆ. ಹೌದೌದು, ನಮ್ಮ ಸಂಘನೂ ಅವ್ರ ಬೆನ್ನಿಗೆ ನಿಂತೈತಿ. ಗೆಳತನ ಮತ್ತು ವ್ಯವಹಾರ ಎರಡೂ ಬೇರೆ ಬೇರೆ. ಬರೋ ತಡ ಆಗಿ ನೋಡಿ ನಿನಗೆ ಏನಾದ್ರು ಅನ್ಕೊಂಡಿದ್ದಲ್ಲೋ ಮಾರಾಯ. ಹೊರತಾಗಿ ಮಕ್ಕಳಿಗೆ
ನಿನ್ನ ತಲೆ ಸಗಣಿ ಹೇಳಿ ಈ ನಿನ್ನ ಚಂದ್ರದ ಕಾಲಿದ್ದಾಗ ವಾಡಿ ಕಡಿ ನಡಿ ಹೋಗಿನ ಬಾ ಬಾ ನುಡಿಯುವಂತೆ ನುಡಿಯುತ್ತಿದ್ದರು ಮಿಸ್ಟರ್ ಮನೋಜ್ ಚಿರಶಾಂತಿ ನಿಮಗೆ ದೊರಕಲಿ. ಸಮಾಧಾನ ಮಾಡ್ಕೊರಿ ಮನೋಜ್ ಅವರು ಆತ್ಮ ಶಾಂತಿ ಸಿಗಲಿ. ಆದ್ರೂ ಏನೂ ಮಾಡಕ್ಕಾಗಲ್ಲ. ಆದ್ರೆ ನಿಮ್ಮ ಕೈ ಪಲ್ಯ ನಿಮ್ಮ ಜೊತೆಗದ ಬಹುಶಃ ಅದನ್ನು ಕಾಣಿಸ್ಲಿಕ್ಕಿಲ್ಲ. ಯಾಕಂದ್ರೆ ನೀರು ತುಂಬಿಕೊಂಡು ನಿಮ್ಮ ಕಣ್ಣು ಮಂಜು ಮಂಜಾಗಿರ್ತವ. ಈ ಕೆಟ್ಟಗಳಿಗೆ ನಿಮ್ಮನ್ನು ಕೂಗಿಸಿ ಕುರುಡು ಮಾಡ್ಬಿಡ್ಬಾರ್ದು. ಅವರಿಗಿನ್ನ ಮಟ್ಟ ಮಾಡಿಲ್ಲ ಅವಾಗ ಇದೆಲ್ಲ ಹಿಂಗಾಗಬಾರ್ದಿತ್ತು. ಪಾಪ ಅವರು ಇಷ್ಟಪಟ್ಟು ಬಂದಿದ್ದು. ಇದಕ್ಕೆ ನಾನು ವಿರೋಧದ. ಯಾರಿಗೆ ಅವರು ಕೊಂದಿದ್ದು? ಕಾಸ ನನ್ನ ದೋಸ್ತನ. ದೋಸ್ತ ದೋಸ್ತ ಅಂತ ಹೇಳಿ ಕೈ ಹಿಡಿದು ಕುತ್ತಿಗೆ ಚಿಕ್ಕ ಅವ್ರು ಕೊಂದಿದ್ದು ನಿಂದ ಏನ್ ಹೇಳೋದು ಇದಕ್ಕ? ನಾ ಫ್ರೆಂಡ್ಶಿಪ್ ಮಾಡೋಣ ಅಂತ ಕೈ ಮುಂದೆ ಮಾಡಿದ್ರ ನನ್ನ ಕೈಗೆ ಒಟ್ಟು ಕೂತು ತಿರುಗಾಡಿದ್ರೆ ನಾ ಏನ್ ಮಾಡ್ಲಿ? ಸೊಕ್ಕಯ್ಯದು ಇಲ್ಲ, ನಾವು ಈಗ ಬೆಡ್ಕೊಂಡಷ್ಟು ಅವ್ರು ನನಗೆ ಬೆದರಿಸ್ತಿದ್ದು. ಅಕ್ಕಿ ಮುಂದ್ಬೇಡ್ಕೊತದಲ್ಲ ನೋಡಿ ಏನನ್ನ ಹತ್ರ ಕೇಳಿದ್ವಿ. ಹಿಂಗೆ ಮಂದಿ ನನ್ನ ಹೆಸರು ಕೇಳ್ಬೋದು. ಈ ಮನೆ ನಿಜ ಮಾಡ ನನ್ನ ಪ್ರೀತಿಗೆ ಅವ್ರ ಸ್ಪಂದನೆ ಏನು? ಮೌನ. ನನ್ನ ಬಗ್ಗೆ ಏನೋ ಒಂದೆರಡು ಚಲೋ ಮಾತಾಡ್ತಾರಂದ್ರೆ ಮತ್ತೆ ಮೌನ. ನಾವು ಬಿಟ್ಟರ ಬೆಕ್ಕಿ ಬಕ್ಕಿ ನಯ ವಿನಯದಿಂದ ಕಳ್ತಂದು ಬಳಸೋದು ಯಾಕ? ಅವರು ಹಂಗ ಮಾಡಿ ಅಂತ ನಾನು ಚಂದ ಮಾತಾಡಿ ಅಂತ. ಆದ್ರೆ ಅವರು ಶಾಶ್ವತ ಮಾಡ ಮಾತು ಮನಸ್ಸಿನಿಗೆ ಇಲ್ಲದ್ರ ಬಾಯಾಗೆ ಹಾಕು ಬರ್ತಾವ. ನೀವು ಕೊಲೆ ಮಾಡೋ ಪೂರ ಮಾಡ್ಸಿದ್ದ ಯಾರು ಈ ಚಲೋ ಕೆಲಸ ಮಾತಾಡ್ಸಿದ ಖುಷಿ ಕಪ್ಪಲೆ ಮಾತಾಡ್ಸಿರ್ತದ. ದರೋಡೆ ಮಾಡೋದೇ ಸಿದ್ಧಾಂತ ಮಾಡ್ಕೊಂಡಿರಿ. ರಕ್ತ ಕುಪ್ಪಳಿಸ್ರಿ. ಅವ್ರು ಮಾಡಕತ್ತಿದ್ದು ಅವ್ರ ಮೇಲೆ ನಿಂತಿರ್ತೀರಿ. ರಾಜಪ್ಪ ಹುಲಿಗೆಪ್ಪ ನೋಡಿ ಏನ್ ಮಾಡ್ತೀರಿ? ಮೊನ್ನೆ ಭಾರಿ ಮೆರೆದವ, ಇವತ್ತು ಎತ್ಕೊಂಡು ತಿನ್ನಾಕತ್ತ. ಮುರಳಿ ಕೃಷ್ಣ ಬಾಗಲಕೋಟೆ ವಕೀಲ ನಟ ಸತ್ಯ ಬರೀ ಮಣ್ಣಾಗಿ ಮುಚ್ಚಕ್ಕಾಗಲ್ಲ ಅಂತೇಳಿ ಈಗ ಅಕ್ಷಯದಿಂದ ಮುಚ್ಚಾಕೊಂತೀರಿ. ಮಂಜು ಉಳಿಸ್ಕಿ ಹಾಕಿರಿ. ರಾಘು ವಕೀಲ ಮನೋಜ್ ಎಂಥ ಪುಣ್ಯಾತ್ಮರನ್ನ ನೆನ್ಪಿಟ್ಕೊಂಡಾಗಿಲ್ಲ ಈ ಜಗತ್ತ. ಇನ್ನು ನೀ ಯಾವ ಬಿಡುತ್ತಪ್ಪಲೋ ಎಲ್ಲಪ್ಪ ಬೆಳಗಾವಿ ಮಾಯ ಕಣ್ಣು ಮುಚ್ಚಿ ಕಣ್ಣಿಗೆ ಎಲ್ಲ ಉಲ್ಟಾ ಪಲ್ಟ. ರೇಣುಕಾ ನಿರ್ಮಲ ಮಿಸಸ್ ಮನೋಜ್. ಯೋಚನೆ ಮಾಡಿ ಆಡೋ ಮಾತಿಗೆ ಅದರದೇ ಆದ ತೂಕ ಇರ್ತದೆ. ಸಂಭ್ರಮ ಬಿಜಾಪುರ. ನಿಮ್ಮಂತ ವಿಮರ್ಶಕರ ಮಾತು ಕೇಳಿಸ್ಕೊಳ್ಳಾಕ ನಾವು ಸದಾ ಸಿದ್ಧ ಇರ್ತೇವೆ. ಬರ್ರಿ ಮಾತಾಡೋಣ ಅಂತ ಹನುಮಂತ ನಾಯ್ಕರ್ ಧಾರವಾಡ. ನನಗೆ ಕೊಲ್ಲಾಕ್ ಬಂದು ನಿನಗೆ ನೀವೇ ಕೊಂಡ್ಕೊಂಡಿದ್ವಿ. ಗಣಪತಿ ಕಾಲ್ವಾಡ. ಮತ್ ಬಂದು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ಟೈಮ್ ವೇಸ್ಟ್ ಮಾಡಲ್ಲ ಅಂತ ಹನುಮಂತ ಚೀಟಿ ಗದಗ. ಅದು ಬರೋಬ್ಬರಿ. ಅದು ಪರಿಸ್ಥಿತಿ ಬಂದಾಗ ಎಲ್ಲರೂ ಎಲ್ಲಾರು ಸಹಿಸಬೇಕಾಗಿತ್ತ. ಪಂಪಾಸ್ ಇಂದ ನೋಡಿ ನಾನು ಧರ್ಮರಾಜ.
ಹೇಳ ಹೆಸರು ಸಿದ್ದಪ್ಪ ಬಿಜಾಪುರ. ಇಂದು ತಹಸೀಲ್ ಕಾರ್ಯಾಲಯದಲ್ಲಿ ತಹಸೀಲ್ದಾರರಾದ ಅರುಣ್ ಕುಮಾರ್ ದೇಸಾಯಿರವರಿಗೆ ಶ್ರೀಶಾ ಮಕಾಂದಾರ್ ಸೇವಾ ಸಮಿತಿ ಅಧ್ಯಕ್ಷರಾದ ಉಸ್ಮಾನ್ ಪಾಷಾರವರು CA ಸೈಟ್ ಒದಗಿಸುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು.